ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ವೀಕ್ಷಕರೇ, ಈ ಅಪರೂಪದ ಹಾಗೆಯೇ ಒಳ್ಳೆಯ ಆರೋಗ್ಯದ ಗುಣವುಳ್ಳಂತಹ ಒಂದು ಹಣ್ಣಿನ ಬಗ್ಗೆ ನೀವು ಈ ವಿಡಿಯೋದಲ್ಲಿ ನೋಡುತ್ತೀರಾ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಈ ಅದ್ಭುತ ಹಣ್ಣಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕೆಂಪು ಮತ್ತು ಕಪ್ಪು ಬಣ್ಣದ ಪುಟ್ಟ ಹಣ್ಣುಗಳೇ ಮಲ್ಬೇರಿ ಹಣ್ಣು. ಇವು ಸ್ವಲ್ಪ ಹುಳಿಯಾಗಿದ್ದು ಹಾಗೆ ಸಿಹಿಯಾಗಿರುತ್ತದೆ. ತಿನ್ನಲು ಕೂಡ ಬಹಳ ರುಚಿ. ಇದರಲ್ಲಿ ವಿಟಮಿನ್ ಸಿ ಹಾಗೂ ಐರನ್ ಅಂಶ ಸಮೃದ್ಧವಾಗಿದೆ. ಇದು ನಮ್ಮ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸಿ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವಂಥ ಒಂದು ಹಣ್ಣಾಗಿದೆ. ನೋಡಿ, ಈ ಹಣ್ಣಿನ ಗಿಡ ಸುಮಾರು ನೆಟ್ಟು 3-4 ವರ್ಷಗಳು ಆದವು. ಗೆಲ್ಲನ್ನು ಕಡಿದಾಗ ನಂತರ ಬರುವಂಥ ಚಿಗುರಿನಲ್ಲಿ ಈ ರೀತಿ ಆದಂಥ ಮಲ್ಬೇರಿ ಹಣ್ಣನ್ನು ನಾವು ನೋಡಬಹುದು. ವೀಕ್ಷಕರೇ, ಈಗ ಕಾಣುವಂಥ ಹಣ್ಣು ರಂಬೂಟನ್. ಹೊರಗಡೆ ಕೂದಲಿನಂತೆ ಕಾಣುವುದು. ವಿಚಿತ್ರವಾದಂಥ ಈ ಹಣ್ಣಿನ ಹೆಸರು ರಂಬೂಟನ್. ಹೊರಗಿನ ಸಿಪ್ಪೆ ಸುಳಿದು ಒಳಗಡೆ ಲಿಚಿಯಂತಹ ಬಿಳಿ ಸಿಹಿಯಾದ ತಿರುಳು ಇರುತ್ತದೆ. ಇದು ದೇಹಕ್ಕೆ ತಂಪನ್ನು ನೀಡುವಂತಹ ಹಣ್ಣಾಗಿದೆ. ಇದರಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟಲ್ ಅಂಶವಿದ್ದು ನಮ್ಮ ಚರ್ಮದ ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಹಣ್ಣಾಗಿದೆ. ನೋಡಿ ವೀಕ್ಷಕರೇ, ಪ್ರತಿಯೊಂದು ಗೆಲ್ಲುಗಳಲ್ಲಿ ಗೊಂಚಲು ರಂಬೂಟನ್ ಹಣ್ಣು ಇರುವುದನ್ನು ನೀವು ಕಾಣುತ್ತೀರಾ. ಇಂತಹ ವಿದೇಶಿ ಹಣ್ಣುಗಳು ನನ್ನ ಮನೆಯ ತೋಟದಲ್ಲಿ ಬೆಳೆದಾಗ ನನಗೆ ಇದರಲ್ಲಿ ಹಣ್ಣನ್ನು ಕಂಡಾಗ ಆಗುವಂಥ ಸಂತೋಷ ಅಷ್ಟಿಷ್ಟಲ್ಲ. ವೀಕ್ಷಕರೇ, ಇಂತಹ ವಿದೇಶಿ ಹಣ್ಣನ್ನು ಕೂಡ ನಮ್ಮ ಊರಿನಲ್ಲಿ ಬೆಳೆಸಬಹುದೆಂಬುದು ಇದೇ ಸಾಕ್ಷಿಯಾಗಿದೆ. ನೋಡಿ ವೀಕ್ಷಕರೇ, ಇದೊಂದು ಸ್ಟ್ರಾಬೆರಿ ಪೇರಳೆ ಹಣ್ಣಿನ ವಿಶಿಷ್ಟ ಒಂದು ತಳಿಯಾಗಿದೆ. ದುಂಡಗೆ ಇದ್ದು ಹಸಿರಾಗಿದ್ದು ಸಂಪೂರ್ಣವಾಗಿ ಈ ಹಣ್ಣು ಆದಾಗ ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಇದು ಸಿಹಿಯಾಗಿದ್ದು ಜೊತೆಗೆ ಇದರ ಟೇಸ್ಟು ಸ್ಟ್ರಾಬೆರಿ ಹಣ್ಣಿನ ಆ ರೀತಿಯೇ ಇದೆ. ಹುಳಿ ಮಿಶ್ರಿತ ರುಚಿಯನ್ನು ಹೊಂದಿರುತ್ತದೆ. ಇದು ಕೂಡ ವಿಟಮಿನ್ ಸಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಅಂಶವಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹಾಗೂ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವಂತಹ ಅಂಶ ಈ ಹಣ್ಣಿನಲ್ಲಿದೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನೋಡಿದಂತಹ 3 ಹಣ್ಣುಗಳಲ್ಲಿ ಯಾವ ಹಣ್ಣು ನಿಮಗೆ ಇಷ್ಟ ಆಯಿತು ಹಾಗೂ ನಿಮ್ಮ ಫೇವರೇಟ್ ಹಣ್ಣು ಯಾವುದೆಂಬುದನ್ನು ಈ ವಿಡಿಯೋ ನೋಡಿದವರು ಹೇಳಿ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.